ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಕರ್ಟ್ ಲಂಗ ಬ್ಲೌಸ್ ಬರುತ್ತಲ್ಲ ಅದನ್ನ ಕೆಳಗಡೆ ಪಾರ್ಟ್ ಮಾಡ್ತೀವಿ, ಲಂಗ ಅಂತೀವಲ್ಲ ಅದನ್ನ ಸ್ಕರ್ಟ್ ನ ಯಾವ ತರ ಕಟ್ ಮಾಡ್ಕೋಬೇಕು. ಒಳಗಡೆ ಲೈನಿಂಗ್ ಕಾಟನ್ ಲೈನಿಂಗ್ ಹಾಕ್ತಿವಿ. ಮಾಮೂಲಿ ಸ್ಮೂತ್ ಬಟ್ಟೆಗಾದ್ರೆ ಏನ್ ಮಾಡ್ತೀವಿ, ಕ್ರೇಪ್ ಲೈನಿಂಗ್ ಹಾಕ್ತಿವಿ. ಕ್ರೇಪ್ ಲೈನಿಂಗ್ ಹಾಕ್ದಾಗ ಏನ್ ಮಾಡ್ತೀವಿ, ಹಿಂಗ ನಾಲ್ಕು ಚೌಕ ತರ ಇಟ್ಕೊಂಡು ಕ್ರಾಸ್ ಕಟಿಂಗ್ ಮಾಡಿ ಅದನ್ನ ಪ್ಲೇಯರ್ ಜಾಸ್ತಿ ಬರೋ ತರ ಮಾಡ್ತೀವಿ. ಆದ್ರೆ ಕಾಟನ್ ಬಟ್ಟೆ ಬಂದಾಗ ಏನ್ ಮಾಡ್ತೀವಿ, ಕಾಟನ್ ಲೈನಿಂಗ್ ಹಾಕ್ಬೇಕು. ಅದು ವಿಡ್ತ್ ವೈಸ್ ಕಮ್ಮಿ ಇರೋದನ್ನ ಏನ್ ಮಾಡ್ಬೇಕು, ಅದನ್ನ ಕಲ್ಲಿ ವೈಸ್ ಕಟ್ ಮಾಡ್ಕೊಂಡು ಯಾವ ತರ ಜಾಸ್ತಿ ಬ್ರಾಡ್ ಬರೋ ತರ, ಅಗಲ ಕೆಳಗಡೆ ಜಾಸ್ತಿ ಬರೋ ತರ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ಕಲ್ಲಿಯಲ್ಲಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಿಮ್ಗೆ ನೀಟಾಗಿ ತೋರಿಸ್ಕೊಟ್ಟಿದ್ದೆ. ಮತ್ತೆ ಲಂಗ ಪೀಸ್ ಅಲ್ಲಿ ಅದು ಸ್ಯಾರಿ ಪೀಸ್ ಆಗಿರೋದ್ರಿಂದ ಲಂಗ ಪೀಸ್ಗೆ ಕಟಿಂಗ್ ಏನು ಬರಲ್ಲ, ಲೆಂತ್ ಫುಲ್ ಆಗಿರುತ್ತೆ. ಅದನ್ನ ಈ ಫಿಲ್ಟ್ ಎಷ್ಟು ಮೆಜರ್ಮೆಂಟ್ ಗೆ ಯಾವ ತರ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದ್ಸಲ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಆದ್ರೆ ಈ ವಿಡಿಯೋದಲ್ಲಿ ಏನ್ ಮಾಡಿದೀನಿ, ಆ ಫಿಲ್ಟ್ ನ ಯಾವ ತರ ನೀಟಾಗಿ ಇಟ್ಕೊಂಡು ಎಷ್ಟಕ್ಕೆ ಎಷ್ಟು ಇಟ್ಕೊಂಡು ನೀಟಾಗಿ ಫಿಲ್ಟ್ ನ ಇಟ್ಕೋಬೇಕು. ಅದಾದ್ಮೇಲೆ ಅದನ್ನ ನೀಟಾಗಿ ಐರನ್ ಯಾವ ತರ ಮಾಡ್ಕೋಬೇಕು, ಅದನ್ನ ಅಟ್ಯಾಚ್ ಮಾಡೋದು ಯಾವ ತರ ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ. ಒಂದು ಈ ತರ ಫ್ರಾಕ್ಗೆ ಅದನ್ನು ಫಿಲ್ಟ್ ಕೊಟ್ಬಿಟ್ಟು ಈ ತರ ಫ್ರಾಕ್ಗೂ ಅಟ್ಯಾಚ್ ಮಾಡಬಹುದು, ಅದಕ್ಕೂ ಸೇಮ್ ಮೆಥಡ್ ಇರುತ್ತೆ. ಅದೇ ರೀತಿ ಸ್ಕರ್ಟ್ ಬಂದಾಗ ಲಂಗಾಗ ಸೇಮ್ ನಾನು ಯಾವ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದೇ ರೀತಿ ಅದಕ್ಕೂ ಅಷ್ಟೇ ಫಿಲ್ಟಿಗೆ ಇಟ್ಬಿಟ್ಟು ಕೆಳಗಡೆ ಪಟ್ಟಿ ತರ ಅಟ್ಯಾಚ್ ಮಾಡ್ಕೊಡ್ತೀವಿ. ಯಾರಾದ್ರೂ ವಿಡಿಯೋ ನೋಡಿದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಬೆಲ್ಟ್ ಯಾವ ತರ ಅಟ್ಯಾಚ್ ಮಾಡೋದನ್ನ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಬೆಲ್ಟ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಫ್ರಾಕ್ಗೆ ಈ ತರ ರೆಡಿ ಮಾಡೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಒಟ್ಟಿನಲ್ಲಿ ಫಿಲ್ಟ್ಗಳದ್ದು ಮತ್ತೆ ಐರನ್ದು ನೀಟಾಗಿ ಯಾವ ತರ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರೋಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕೆಂತಂದ್ರೆ ಇವಾಗ ಒಂದು ಫಿಲ್ಟ್ ಇಡಬೇಕಾದ್ರೆ ಎಷ್ಟು ಒಳಗಡೆ ತಳ್ಳಬೇಕು, ಎಷ್ಟು ಮೇಲ್ಗಡೆ ಎಷ್ಟು ಕಾಣಿಸ್ಬೇಕು ಲುಕ್ ಆಗಿ ಅನ್ನೋದು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ನಾನ್ ಮಾತಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಅದೆಲ್ಲ ನೀವು ಮಿಸ್ ಮಾಡ್ಕೊಂಡಿರ ಇರ್ಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ನಿಮ್ಗೆ ಡೌಟ್ ಬಂದಾಗ ಅಲ್ಲಿ ಸ್ಟಾಪ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ನಂಗೆ ಕಳ್ಸಿಕೊಟ್ಟು ಇದು ಏನ್ ಸರ್ ಅಂತ ಕೇಳಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಗೆ ವಾಯ್ಸ್ ಮೆಸೇಜ್ ಅಲ್ಲಿ ಹಂಗೆ ವಾಟ್ಸ್ಆಪ್ ಅಲ್ಲಿ ರಿಪ್ಲೈ ಕೊಡ್ತೀನಿ. ಇಲ್ಲ ರೆಗ್ಯುಲರ್ ಆಗಿ ಕಾಮೆಂಟ್ ಮಾಡಿದ್ರು ನಿಮ್ಗೆ ಏನ್ ಬೇಕು ಅನ್ನೋದು ನೆಕ್ಸ್ಟ್ ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅದನ್ನ ನಿಮ್ ಹೆಲ್ಪ್ಫುಲ್ ಆಗಿ ಆ ವಿಡಿಯೋನ ಮಾಡ್ಕೊಡ್ತೀನಿ. ಓಕೆನಾ? ಅದೇ ತರ ಫ್ರಾಕ್ ಯಾವ ತರ ಬಂದಿರೋದು ಎಲ್ಲ ನೀಟಾಗಿ ವಿಡಿಯೋ ನೋಡೋಣ ಬನ್ನಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಲಂಗ ಸ್ಕರ್ಟ್ ಯಾವ ತರ ಕಟ್ ಮಾಡಬೇಕು, ಲಂಗ ಅಂತೀವಲ್ಲ ಅದನ್ನ ಯಾವ ತರ ಕಟ್ ಮಾಡೋದು ಅಂತ ನಾವು ತಿಳ್ಸ್ಕೊಂಡಿದ್ವಿ. ಇವಾಗ ಅದನ್ನ ಫಿಲ್ಟಿಗೆ ಹಿಡಿತಾ ಇದೀನಿ. ಬಟ್ಟೆ ಡಿಪೆಂಡ್ ಮಾಡ್ಕೊಂಡು ಎಷ್ಟೆಷ್ಟು ಮೆಜರ್ಮೆಂಟ್ಗೆ ಎಷ್ಟು ಹಿಡ್ಕೋ ನೋಡಿ. ಈ ತರ ಕೆಳಗಡೆ ಬಾರ್ಡರ್ ಇದೆ, ಈ ಬಾರ್ಡರ್ ಇರೋದು ಮೇಲ್ಗಡೆ ಇದು ಫುಲ್ ಸ್ಯಾರಿ, ಇದು 4 ಮೀಟರ್ ಇದೆ. ಇದನ್ನ ಫಿಲ್ಟಿಗೆ ಯಾವ ತರ ಇಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಮತ್ತೆ ಐರನ್ ಮಾಡೋದು ಯಾವ ತರ ಅಂತಾನು ತೋರಿಸ್ಕೊಡ್ತೀನಿ ನೋಡಿ. ಈ ತರ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ 1.5 ಇಂಚ್ ಗ್ಯಾಪ್ ಬಿಡಬೇಕು. 1.5 ಇಂಚು ಏನಕ್ಕೆ ಅಂತಂದ್ರೆ ಅರ್ಧ ಇಂಚ್ ಇಲ್ಲಿ ಹೊಲಿಯೋದಕ್ಕೆ ಮಾರ್ಜಿನ್ ಬೇಕಾಗುತ್ತೆ ಅದಕ್ಕೆ. ಆಮೇಲೆ ಇಲ್ಲಿ ಮತ್ತೆ 1 ಇಂಚ್ ಬಂದ್ಬಿಟ್ಟು ಎಲ್ಲಾ ಫಿಲ್ಟ್ಗೂ 1 ಇಂಚ್ ಗ್ಯಾಪ್ ಬರುತ್ತೆ, ಅದಕ್ಕೋಸ್ಕರ 1 ಇಂಚ್ ಅನ್ನೋದು 1.5 ಇಂಚ್ ಅನ್ನೋದು ಬಿಡ್ತೀವಿ. ಅದಾದ್ಮೇಲೆ ಫಸ್ಟ್ ಒಂದು ಫಿಲ್ಟ್ ಇಟ್ಕೊಳ್ಳೋಣ. 1.5 ಇಂಚ್ ಬಿಟ್ಟಿದೀವಿ. ಒಳಗಡೆಗೆ ಎಷ್ಟು ಮಾರ್ಜಿನ್ ಅಂದ್ರೆ ಅದು ಬಟ್ಟೆ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಇಟ್ಕೊಳ್ಳೋ ಅಂತದ್ದು. ಎಷ್ಟು ಬಟ್ಟೆ ಇರುತ್ತೋ, ಇವಾಗ 4 ಮೀಟರ್ ಇದೆ ಅಂದ್ರೆ ಕಮ್ಮಿ ಅಂದ್ರು ಮೇಲ್ಗಡೆ 1.25 ಗ್ಯಾಪ್ ಬರುತ್ತೆ. ಒಳಗಡೆ ಬಂದ್ಬಿಟ್ಟು 3 ಇಂಚು, 3 + 3 6 ಇಂಚು ಒಳಗಡೆ ಹೋಗ್ಬೇಕಾಗುತ್ತೆ. ಅವಾಗ ನಮ್ಗೆ 4 ಮೀಟರ್ ಕವರ್ ಆಗುತ್ತೆ. ನೋಡು, ಇಲ್ಲಿ ಮೇಲ್ಗಡೆ 1.25, ಇಲ್ಲಿ 3, ಇದು 3 ಮತ್ತೆ ಇನ್ನೊಂದ್ ಕಡೆ 3, 6 ಇಂಚ್ ಅನ್ನೋದು ಒಳಗಡೆ ಹೋಗ್ಬೇಕು. ನೋಡಿ ಈ ತರ ಇಲ್ಲಿ ನೋಡಿ ಈ ತರ. ಮತ್ತೆ ಇದನ್ನ ನೀಟಾಗಿ ಹಿಂಗ್ ಇಟ್ಕೊಂಡು ಕೆಳಗಡೆವರೆಗೂ ಸ್ಟೀಮ್ ಐರನ್ ಯೂಸ್ ಮಾಡ್ಕೊಂಡು, ಮಾಮೂಲಿ ಐರನ್ ಬಾಕ್ಸ್ ಯೂಸ್ ಮಾಡ್ತಾ ಏನಾಗುತ್ತಂದ್ರೆ ಅದ್ರಲ್ಲಿ ನೀರು ಬರಲ್ಲ. ನೀರು ಹಾಕಿಲ್ಲ ಅಂದ್ರೆ ಇದ್ರ ಮೇಲೆ ಚೆಲ್ಲಿದ್ರೆ ಕರೆ ಆಗ್ಬಿಡ್ತವೆ. ಅದಕ್ಕೆ ಸ್ಟೀಮ್ ಐರನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಫಿಲ್ಟ್ ಅನ್ನೋದು ನೀಟಾಗಿ ಹಂಗೆ ಫೋಲ್ಡಿಂಗ್ ಬರುತ್ತೆ. ಮತ್ತೆ ಈ ತರ ಇಲ್ಲಿ 3 ಇಂಚು. ಮತ್ತೆ ಪ್ರತಿಯೊಂದು ಫಿಲ್ಟ್ಗೂ ಅಷ್ಟೇನೆ
ನಾವು ಮಾರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದೊಂದು ಫಿಲ್ಟ್ ಒಂದೊಂದ್ ತರ ಆಗ್ಬಿಡ್ತದೆ, ಅವಾಗ ಚೆನ್ನಾಗ್ ಕಾಣಿಸಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಪ್ರತಿಯೊಂದು ಫೀಲ್ಡ್ಗೂ ಮಾರ್ಕ್ ಮಾಡ್ಕೊಂತೀವಿ. ಕರೆಕ್ಟ್ ಆಗಿ ಮೇಲ್ಗೆ ಗ್ಯಾಪ್ ಅನ್ನೋದು ಒಂದ್ ಫೀಲ್ಡ್ಗೆ ಟೇಪ್ ಹಾಕಿದ್ರು ಅವ್ರು ಚೆಕ್ ಮಾಡ್ಕೊಂಡ್ರು ಒಂದೇ ಸಮ ಇರ್ಬೇಕು. ಟೇಪ್ ಹಾಕಿಲ್ಲ ಅಂದ್ರೂ ನೋಡೋದಕ್ಕೆ ಒಂದೇ ಸಮ ಇದ್ರೆ ಅವಾಗ ಗುಡ್ ಲುಕ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ನಾವ್ ಈ ತರ ನೋಡಿ ಐರನ್ ಮಾಡ್ಬೇಕು ಅಂದ್ರೆ ಈ ತರ ಒಂದೇ ಸಮ ಒಂದೇ ಗ್ಯಾಪ್ ಬರುತ್ತೆ. ಅದಕ್ಕೋಸ್ಕರ ಮಾರ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಮೇಲ್ಗಡೆ ಒಂದು ಕಾಲು, ಒಳಗಡೆ 3 ಇಂಚು. ಮತ್ತೆ ನಾವೇನ್ ಬಟ್ಟೆ ಇನ್ನೂ ಜಾಸ್ತಿ ಇದ್ರೆ ಅನ್ಕೊಂತೀವಿ 3 ಕಾಲು 3.5 ಇಟ್ಕೊಂತೀವಿ. ಬಟ್ಟೆ ಕಮ್ಮಿ ಇತ್ತು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಇನ್ನು 1 2.5 2 ಮುಕ್ಕಾಲು ಆತರ ಇಟ್ಕೊಂತೀವಿ. 4 ಮೀಟರ್ ಇದ್ರೆ ನಮ್ಗೆ ಅಷ್ಟು ಬೇಕಾಗುತ್ತೆ. ನೋಡಿ ಫಿಲ್ಟ್ಗಳು ಕೆಳಗಡೆವರೆಗೂ ನೋಡಿ ಒಂದೇ ಸಮ ಬರಬೇಕು. ಇದು ಇವಾಗ ನಾವು ಇಟ್ಟಿದ್ದೀನಿ ಅಷ್ಟೇ. ನಾವು ಮತ್ತೆ ಐರನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಸ್ಟೀಮ್ ಐರನ್ ಯೂಸ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡಿ ಹ್ಯಾಂಗರ್ಗೆ ಹಾಕಿದ್ದೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತೆ ಈ ಫಿಲ್ಟ್ ನ 2 ಟೈಪ್ ಯೂಸ್ ಮಾಡ್ಕೋಬಹುದು. ಒಂದು ಸ್ಕರ್ಟ್ಗೂ ಇದೇ ತರ ಬರುತ್ತೆ, ಮತ್ತೆ ಇವಾಗ ಸ್ಯಾರಿಯಲ್ಲಿ ಫ್ರಾಕ್ ಹೊಲಿತೀವಿ ಗೊತ್ತಾ, ಅದಕ್ಕೂ ಇದೇ ತರ ಸೇಮ್ ಇಟ್ಕೊಂಡು ನಾವು ಫ್ರಾಕ್ ನ ಹೊಲ್ಕೋಬಹುದು. ಇದು ಆಕ್ಚುಲಿ ಇದು ಫ್ರಾಕ್ಗೆನೆ. ನೆಕ್ಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದು ಇದಕ್ಕೆ ಯಾವ ತರ ಬರುತ್ತೆ ಅಂತ ಸ್ಕರ್ಟ್ಗೆ. ಮತ್ತೆ ಇಲ್ಲೂ ಅಷ್ಟೇ ಪ್ರತಿಯೊಂದು ಫೀಲ್ಡ್ಗೂ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ರೆ ಅದು ಬರೋದಕ್ಕೆ ನೀಟಾಗಿ ಬರುತ್ತೆ. ಒಳಗಡೆ ಎಷ್ಟೇ ಬರ್ಲಿ ಎಷ್ಟೇ ತಳ್ಬೇಕು ಅಂದ್ರೂ ಅದನ್ನು ಒಂದ್ ಫೀಲ್ಡ್ಗೆ ಜಾಸ್ತಿ ಒಂದ್ ಫೀಲ್ಡ್ಗೆ ಕಮ್ಮಿ ಇಟ್ರೆ ನಮ್ಗೆ ಸರಿ ಬರಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಫೀಲ್ಡ್ಗೂ ಹೋಗಿ ಒಂದೇ ಮೆಜರ್ಮೆಂಟ್ ತರ ಇಟ್ಕೊಂತೀವಿ. ಮೇಲ್ಗಡೆ 1 ಕಾಲ್ ಕಾಣಿಸ್ಬೇಕು, ಒಳಗಡೆ 3 3 6 ಇಂಚ್ ಅನ್ನೋದು ಡಬಲ್ ಫೋಲ್ಡಿಂಗ್ ಅಲ್ಲ, ಅದಕ್ಕೆ 6 ಇಂಚ್ ಒಳಗಡೆ ಹೋಗುತ್ತೆ. ಈ ತರ ಲೇಟ್ ಆಗ್ಬೋದು ಆದ್ರೂ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕು. ಅರ್ಜೆಂಟ್ ಅಲ್ಲಿ ಹೆಂಗಂದ್ರೆ ಹೊಲಿಬಾರ್ದು. ನಾವ್ ಎಷ್ಟು ಫಿನಿಶಿಂಗ್ ಕೊಡ್ತೀವೋ ಹೊಲ್ದಾದ್ಮೇಲೆ ಅದು ಔಟ್ ಲುಕ್ ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಫಿನಿಶಿಂಗ್ ಅನ್ನ ನೀಟಾಗಿ ಇಡಬೇಕು. ನೋಡಿ ಈ ತರ ಮತ್ತೆ ಅದನ್ನು ಸೇಮ್ ಯಾವುದೇ ಬಟ್ಟೆ ಇರ್ಲಿ, ಸಿಲ್ಕ್ದಾಗಿರ್ಲಿ ಮಾಮೂಲಿದಾಗಿರ್ಲಿ, ನಾವು ಇದನ್ನದು ನೋಡಿ ಬಟ್ಟೆ ಎಷ್ಟೇ ಇದ್ರೂ ನಮ್ಗೆ ನೀಟಾಗಿ ಬರುತ್ತೆ. ಮತ್ತೆ ಅವಾಗ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದ್ರೆ ಈ ತರ ಮೆಜರ್ಮೆಂಟ್ ಹಾಕೊಂಡು ಚೆಕ್ ಮಾಡ್ಕೊಳ್ಳಿ. ನಮ್ಗೆ 26 28 ಬರಬೇಕು. ಬಟ್ಟೆ ಇನ್ನು ತುಂಬಾ ಇದೆ, ನೋಡೋಣ. ಮತ್ತೆ ಬಂದಿಲ್ಲ ಅಂದ್ರೆ ಬಿಚ್ ಮಾಡ್ಬೇಕಾಗುತ್ತೆ. ಸರಿ ಹೋಗ್ಬೋದು ಅನ್ಸುತ್ತೆ, ನೋಡೋಣ. 1 ಕಾಲು ಮತ್ತೆ ಸೇಮ್ 3. ಮತ್ತೆ ಇದು 1 ಕಾಲು 3. ಒಳಗಡೆ ಕರೆಕ್ಟ್ ಆಗಿ ಇಟ್ಕೊಂಡು ಮೇಲ್ಗಡೆ ಕರೆಕ್ಟ್ ಆಗಿ ಇಟ್ಕೊಂಡು ಫಿಲ್ಟ್ ನ ಜಾಸ್ತಿ ಇಟ್ಕೊಂಡ್ರೆ ಏನಾಗುತ್ತಂದ್ರೆ ಒಂದೇ ಸಮಯ ಬಂದ್ರೆ ಐರನ್ ಮಾಡಕ್ಕೆ ತುಂಬಾ ಈಸಿ ಅನ್ನೋದು ಆಗುತ್ತೆ. ನೋಡಿ ಪ್ರತಿಯೊಂದು ಲೇಟ್ ಆಗ್ಬೋದು ಆದ್ರೂ ಪರವಾಗಿಲ್ಲ, ನೀವು ಮಾರ್ಕಿಂಗ್ ಅನ್ನೋದು ತುಂಬಾ ನೀಟಾಗಿ ಬರಬೇಕು. ಆಮೇಲೆ ಹೊಲಿಬೇಕಾದ್ರೆ ಅಷ್ಟೇ ದಪ್ಪ ಸ್ಟಿಚ್ಗಳು ಹಾಕೊಳ್ಳಿ. ಈ ತರ ಫಿಲ್ಟ್ಗಳು ಹೊಲಿಬೇಕಾದ್ರೆ ಇನ್ನೊಂದ್ಸರಿ ಸರಿಯಾಗಿ ಬಂದಿಲ್ಲ ಅಂದ್ರೆ ಸಣ್ಣ ಸ್ಟಿಚ್ ಆದ್ರೆ ಬಿಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಆಮೇಲೆ ಅಟ್ಯಾಚ್ ಮಾಡ್ಬೇಕಾದ್ರೆ ಎಂತೂ ನಾವು ಸಣ್ಣ ಹೊಲಿಗೆ ಹಾಕೊಂತೀವಲ್ಲ ಅವಾಗ ಅದು ಸರಿ ಬರೋದು, ನೀಟಾಗಿ ಫಿನಿಶಿಂಗ್ ಆಗಿ ಬಂದ್ಬಿಡ್ತದೆ. ಹೊಲಿಬೇಕಾದ್ರೆ ಈ ತರನೇ ಹಾಕೊಳ್ಳಿ. ನೋಡಿ ಈ ತರ ಪ್ರತಿಯೊಂದು ಫೀಲ್ಡ್ಗೂ ಮಾರ್ಕ್ ಹಾಕೊಂಡು ಹೊಲ್ಕೋಬೇಕು.
ನೀಟಾಗಿ ಫೋಲ್ಡ್ ಮಾಡಿಕೊಂಡು ಹಿಡ್ಕೋಬೇಕು. ಮತ್ತು ಇಲ್ಲಿ ವೇಸ್ಟ್ ಒಂದ್ಸಲಿ ಚೆಕ್ ಮಾಡ್ಕೊತಾ ಇದೆ. 20 ಬರುತ್ತೆ. ಇನ್ನು ನಮ್ಗೆ 8 ಇಂಚಸ್ ಬೇಕು. ಆಲ್ಮೋಸ್ಟ್ ಅಲ್ಲಿ ಇನ್ನೂ ಬಟ್ಟೆ 1 ಮೀಟರ್ ಮೇಲೆ ಇದೆ. ಮತ್ತೆ 3 ಮೀಟರು 4.25 ಮೀಟರ್ ಇದ್ರೆ ಮೇಲ್ಗಡೆ 1 ಇಂಚ್ ಇಟ್ಕೋಬೇಕು. ಒಳಗಡೆ 3 ಇಂಚು ಡಬಲ್ ಫೋಲ್ಡ್ ಒಳಗಡೆ ತಳ್ಕೊಂಡ್ರೆ ನಮ್ಗೆ ಬಟ್ಟೆ ಅನ್ನೋದು ಸರಿ ಬರುತ್ತೆ. ಇಲ್ಲ ನಮ್ಗೆ ಅಷ್ಟು ಬೇಕು ಅಂತಂದ್ರೆ ಇನ್ನೂ ಬಟ್ಟೆ ಜಾಸ್ತಿ ಇದ್ರೆ ಒಳಗಡೆಗೆ ಇನ್ನೂ ಜಾಸ್ತಿ ತಳ್ಕೋಬೇಕಾಗುತ್ತೆ. ಅದು ನೀವು ಮಾರ್ಕ್ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ನಾನು ನೋಡಿ ನಿಮ್ ಮುಂದೆನೆ ಒಟ್ಟಿಗೆ ಹೊಲಿತಾ ಇದೀನಿ. ಇದ್ರದ್ದು ಬಾಡಿ ಬಟ್ಟೆನೇ ಇಕ್ಕಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ. ಮತ್ತೆ ಇದು ರೆಡಿ ಆದ್ಮೇಲೆ ನಿಮ್ಗೊಂದು ಯಾವ ತರ ಫೈನಲ್ ಫಿನಿಶಿಂಗ್ ಬಂದಿದೆ ಅನ್ನೋದು ನಿಮ್ಗೆ ತೋರಿಸಿ ನಾನು ಕೊಡ್ತೀನಿ. ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಮತ್ತೆ 1.5-3 ಇಂಚು ಪ್ರತಿ ಫಿಲ್ಟ್ಗೂ ಸೇಮ್ ಹಾಕೋಬೇಕು. ಬಟ್ಟೆ ತುಂಬಾ ಜರಿ ತರ ಇದೆ, ಬಿಚ್ಕೊಂಡ್ಬಿಡ್ತದೆ. ನೀಟಾಗಿ ನೋಡಿ ಮಾರ್ಕ್ ಮಾಡ್ಕೋಬೇಕು. ಜಾಸ್ತಿ ಸಲ ಎಲ್ಲ ಬಿಚ್ಚಿದ್ರೆ ದಾರ ಎಲ್ಲ ನಮ್ಗೆ ಬಂದ್ಬಿಡ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಒಂದೇ ಸರಿ ಫಿನಿಶ್ ಮಾಡ್ಕೊಳ್ಳೋ ತರ ಮೆಜರ್ಮೆಂಟ್ ನೋಡ್ಕೊಂಡು ಮಾಡ್ಕೋಬೇಕು. ಇದೆಲ್ಲ ನೋಡಿ ಜರಿ ಹೆಂಗಾಗ್ಬಿಡ್ತದೆ. ತುಂಬಾ ಸ್ಮೂತ್ ಬಟ್ಟೆ. ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ಕಲ್ಲಿ ತರ ಕಟ್ ಮಾಡ್ಕೊಂಡ್ವಲ್ಲ ಪ್ಲೇಯರ್ ಜಾಸ್ತಿಗೋಸ್ಕರ ಕಾಟನ್ ಲೈನಿಂಗು, ಅದನ್ನ ಇದಕ್ಕೆ ಕೆಳಗಡೆಗೆ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲೂ ಕಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ ಫಿಲ್ಟ್ ಇದು. ಮೆಜರ್ಮೆಂಟ್ ಚೆಕ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗ್ಬೋದು ಅಂತ ಅನ್ಸುತ್ತೆ. ಇದು ಕರೆಕ್ಟ್ ಆಗಿ ಬರ್ತಾ ಇದೆ. ಮಾರ್ಕಿಂಗ್ ಇಟ್ಕೊಂಡಿಲ್ಲ. ಒಂದು ಕಾಲ್ಗೆ ನೋಡಿ ಈ ತರ ಫಿಲ್ಟಿಂಗ್ ಹಿಡಿದಿದ್ದೀನಿ. ಇವಾಗ ಇದಕ್ಕೆ ಐರನ್ ಮಾಡ್ಕೊಂಡು ಯಾವ ತರ ಐರನ್ ಮಾಡೋದು ಅಂತ ಇವಾಗ ಐರನ್ ಮಾಡ್ತೀನಿ. ಐರನ್ ಇವಾಗ ಬಾಕ್ಸ್ ಹೀಟ್ ಹಾಕ್ಬಿಟ್ಟು ಇದನ್ನ ನೀಟಾಗಿ ಫಿಲ್ಸ್ ನ ಐರನ್ ಮಾಡ್ಕೊಂಡು ಅಟ್ಯಾಚ್ ಮಾಡೋದು ಯಾವ ತರ ನೋಡೋಣ ಬನ್ನಿ. ನಾವು ಮೊದಲನೇದಾಗಿ ಇದನ್ನೆಲ್ಲ ಫಿಲ್ಟಿಂಗ್ ಈ ತರ ಹಿಡ್ಕೊಂಡಿದ್ದು ನಾವು ನೋಡಿದ್ವಿ ವಿಡಿಯೋದಲ್ಲಿ. ಮತ್ತೆ ಅದು ಬಂದ್ಬಿಟ್ಟು ಫ್ರಾಕ್ಗೆ ನೋಡಿ, ಇದು ಫ್ರಾಕ್ ಫ್ರಂಟ್ ಈ ತರ ಬಾರ್ಡರ್ ಹಾಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫುಲ್ ರೌಂಡ್ ಆಗಿ ಹೊಲ್ದ್ಬಿಟ್ಟು ಬ್ಯಾಕಲ್ಲಿ ಜೀಪ್ ಹಾಕ್ಬೇಕು ಇದಕ್ಕೆ. ಮತ್ತೆ ನಾವು ಹೊಲ್ದಿರೋದು ಫಿಲ್ಟಿಂಗ್ ಅವಾಗೆ ಸರಿ ಇದೀವಿ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಇದು ಹಿಂಗೆ ನೋಡಿ, ಮತ್ತೆ ಇದು ಲಾಸ್ಟ್ ಅಲ್ಲಿ ನೋಡಿ ಇದು ಕರೆಕ್ಟ್ ಆಗಿ ನಮ್ಗೆ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಾ, ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಾ, ಇಲ್ಲಿ ಇಟ್ಕೊಂಡ, ಇಲ್ಲಿ ಇಟ್ಕೊಂಡೆ ನೋಡಿ ಕರೆಕ್ಟ್ ಆಗಿ ಬಂದಿದೆ. ಇದು ಬಾಡಿ ಎಲ್ಲ ಬಾಡಿ ರೆಡಿ ಆಗಿದೆ. ಇವಾಗ ಇದನ್ನ ಫಿಲ್ಟ್ಗಳೇನೋ ಇಟ್ಕೊಂಡ್ವಿ, ಇದನ್ನ ಐರನ್ ಯಾವ ತರ ಮಾಡೋದು ನೀಟಾಗಿ ಅಂತ ತೋರಿಸ್ಕೊಡ್ತೀನಿ. ಮತ್ತೆ ನಾವು ನಾರ್ಮಲ್ ಬಾಕ್ಸ್ ಅಲ್ಲಿ ಮಾಡಕ್ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಇದು ನಾರ್ಮಲ್ ಬಾಕ್ಸ್ ಅಲ್ಲಿ ಮಾಡಿದ್ರೆ ಸುಟ್ಟೋಗೋದು, ಹೀಟ್ ಜಾಸ್ತಿ ಆಗಿ ಹಂಗೆಲ್ಲ ಬರುತ್ತೆ. ಅದೇ ನಾವು ಈ ತರದ್ರಲ್ಲಿ ಯೂಸ್ ಮಾಡಿದಾಗ ಇದು ಸುಟ್ಟೋಗೋ ಚಾನ್ಸಸ್ ಇರಲ್ಲ. ಅದಕ್ಕೆಲ್ಲ ಕೆಳಗಡೆ ಶೂ ಇರುತ್ತೆ, ಅದು ಫೈಬರ್ದು, ಅದರಿಂದ ನಮ್ಗೆ ಡೈರೆಕ್ಟ್ ಹೀಟ್ ಬರಲ್ಲ. ಅದರಿಂದ ಅದು
ಸುಟ್ಟೋಗಲ್ಲ ನಮ್ಗೆ. ಆದ್ರಿಂದ ನಾವೇನ್ ಮಾಡ್ತೀವಿ, ಐರನ್ನ ಅದರಲ್ಲಿ ಯೂಸ್ ಮಾಡ್ಕೊಂತೀವಿ. ಓಕೆನಾ. ನೆಕ್ಸ್ಟ್ ಕೆಲಸ ನೋಡಿ, ಈ ತರ ಫಿಲ್ಟಿಂಗ್ ಇಟ್ಕೋಬೇಕು. ನೋಡಿ, ಈ ತರ ಇಟ್ಕೊಂಡು ಫಿಲ್ಟಿಂಗ್ನ ಸ್ವಲ್ಪ ಆಗಿ ಇಟ್ಕೊಳ್ಳೋಣ, ಸ್ಟ್ರೈಟ್ ಆಗಿ. ನೋಡಿ, ಮತ್ತೆ ಇದನ್ನ ಮತ್ತೆ ಈ ಫಿಲ್ಟ್ನ ಹಿಂಗೆ ಸದ್ಯಕ್ಕೆ ಮೂರು ಫಿಲ್ಟೆ ಹಿಂಗೆ ಇಟ್ಕೊಳ್ಳೋಣ. ನೋಡಿ, ಹಿಂಗೆ ಒಂದೇ ಸಮ ಬರೋ ತರ ನೋಡ್ಕೋಬೇಕು. ಈ ತರ ನೋಡ್ಕೊಂಡು ನೋಡಿ, ಹಿಂಗೆ ಎಳ್ದಿ ನೋಡ್ಬೇಕು ಕರೆಕ್ಟ್ ಆಗಿದೆ ಅಂತ. ಕರೆಕ್ಟ್ ಆಗಿದೆ ಅಂತಂದ್ರೆ ನೋಡಿ, ಈ ಬಾಕ್ಸ್ ಯೂಸ್ ಮಾಡಿದ್ರೆ ನೋಡಿ, ಕೆಳಗಡೆ ಫೈಬರ್ ಇದಿರುತ್ತೆ, ಇಲ್ಲಿ ನೀರ್ದು ಹಬೆ ಬರಕ್ಕೆ ಈ ಹೋಲ್ಸ್ ಎಲ್ಲ ಮಾಡಿರ್ತಾರೆ. ಅದರಿಂದ ನಮ್ ಬಟ್ಟೆ ಸುಟ್ಟು ಹೋಗೋ ಚಾನ್ಸ್ ಇರಲ್ಲ. ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ 2 ಪಾಯಿಂಟ್ ಅಲ್ಲಿ ಇಟ್ಕೋಬೇಕು. 2 ಪಾಯಿಂಟ್ ಅಲ್ಲಿ, ಇಲ್ಲಿ 2 ಪಾಯಿಂಟ್ ಅಲ್ಲಿ ಇಟ್ಕೊಂಡು ನಮ್ಗೆ ಸುಟ್ಟೋಗೋ ಚಾನ್ಸಸ್ ಕಮ್ಮಿ ಇರುತ್ತೆ, ಆದ್ರೂ ಶೂ ಇರುತ್ತೆ. ಓಕೆನಾ. ಇವಾಗ ಇದನ್ನ ಪ್ರೆಸ್ ಮಾಡಿದ್ರೆ ನೋಡಿ, ಈ ತರ ಹಬೆ ಬರುತ್ತೆ. ಇದನ್ನ ಇಟ್ಕೊಂಡು ನಾವು ನೋಡಿ, ಈ ತರ ನೋಡಿ, ಮೇಲಿಂದ ಹಿಡಿದು ಇದನ್ನ ಅವಾಗ ಹಿಂಗ್ ಪ್ರೆಸ್ ಮಾಡ್ಕೊಂತ ಬಂದ್ರೆ ನೋಡಿ ಎಷ್ಟು ನೀಟಾಗಿ ಫ್ರಿಲ್ಸ್ ಬಂದ್ಬಿಡುತ್ತೆ. ಮತ್ತೆ ಇದನ್ನ ಹಂಗೆ ಹಿಂಗೆ ಜರುಗಿಸ್ಕೋಬೇಕು ಈ ಕಡೆಗೆ. ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೇಕು. ಜಾಸ್ತಿ ಎಲ್ಲ ಒಟ್ಟಿಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಅದು ಫ್ರಿಲ್ಸು ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ಇದು ಇಲ್ಲಿವರೆಗೂ ಆಯ್ತಲ್ಲ, ಇದನ್ನ ಅದಾದ್ಮೇಲೆ ನೆಕ್ಸ್ಟ್ ಇದನ್ನ ನೋಡಿ ಈ ತರ ಸರಿಪಡಿಸ್ಕೋಬೇಕು. ಮತ್ತೆ ಕೆಳಗಡೆಗೆ ಇದು ನೀಟಾಗಿ ಮೂರ್ ಫಿಲ್ಟರ್ ಇಟ್ಕೊಂಡು ಮಾಡ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ಇಟ್ಕೊಂಡ್ರೆ ನಿಮ್ಗೆ ಅದು ಕನ್ಫ್ಯೂಸ್ ಆಗಿ ಬಟ್ಟೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ, ಫಿಲ್ಟಿಂಗ್ ಹೆಚ್ಚು ಕಮ್ಮಿ ಆಗ್ಬಿಡ್ತವೆ, ಆಮೇಲೆ ಸರಿ ಬಲ್ಲ. ನೋಡಿ, ಹಿಂಗೆ ಈ ತರ ಎಳ್ದು ನೋಡ್ಕೋಬೇಕು ಕರೆಕ್ಟ್ ಆಗಿದೆಯಲ್ಲೋ ಅಂತ ನೋಡ್ಕೊಳ್ಳೋಕೆ. ನಮ್ದು ಫಿಲ್ಟ್ ಇಲ್ಲಿವರೆಗೂ ಆಗಿದೆ. ಈ 3 ಫಿಲ್ಟ್ಗೆ ಇವಾಗ ಹಿಂಗೆ ಎಳ್ಕೊಂಡು ಇಟ್ಕೊಂಡ್ವಿ. ಅದಾದ್ಮೇಲೆ ಸೇಮ್ ನೋಡಿ, ಈ ತರ ಐರನ್ ಬಾಕ್ಸು ಇಟ್ಕೋಬೇಕು. ನೋಡಿ, ಈ 3 ಫಿಲ್ಟ್ ಆಯ್ತು. ಮತ್ತೆ ಇದನ್ನ ಈ ಕಡೆ ಜರ್ಸ್ಕೊಬೇಕು. ಮತ್ತೆ ಒಟ್ಟಿಗೆ ಎಲ್ಲ ಫಿಲ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಇದನ್ನ ಇನ್ನೊಂದು ಫಿಲ್ಟು, ಮತ್ತೆ ಇನ್ನೊಂದು ಫಿಲ್ಟು. ಈ ತರ ನೀಟಾಗಿ 3 ಫಿಲ್ಟೆ ಅಡ್ಜಸ್ಟ್ ಮಾಡ್ಕೊಂಡು ಈ ತರ ನೋಡಿ 3 ಫಿಲ್ಟ್ ಆಯ್ತು ನಮ್ದು. ಹಿಂಗೆ ಕೆಳಗಡೆ ನೋಡಿ, ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಆಗಿ ಎಳ್ಕೊಂಡ್ರೆ ನಮ್ಗೆ ಬಟ್ಟೆ ಸಿಗುತ್ತೆ. ಸ್ಟ್ರೈಟ್ ಆಗಿ ಇದೆ ಅಂತಂದ್ರೆ ಸ್ಟ್ರೈಟ್ ಆಗಿರುತ್ತೆ, ಇಲ್ಲ ಕ್ರಾಸ್ ಇದೆ ಅಂತಂದ್ರೆ ಅದು ಕ್ರಾಸ್ ಆಗಿ ಒಂಥರ ಎಳ್ಕೊಂಡಂಗೆ ಆಗುತ್ತೆ, ನಮ್ಗೆ ಫೀಲ್ ಗೊತ್ತಾಗುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಅದನ್ನ ಸ್ವಲ್ಪ ಜೇಗಿಸ್ಕೋಬೇಕು. ನೋಡಿ, ಈ 3 ಫಿಲ್ಟು ಹಿಂಗೆ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ. ಸ್ಟ್ರೈಟ್ ಇದೆ ಅಂದ್ರೆ ಏನೂ ಆಗಲ್ಲ, ಹಿಂಗಿರುತ್ತಲ್ಲ. ಮತ್ತೆ ಐರನ್ ಬಾಕ್ಸ್ ಇಟ್ಕೊಂಡು ಇದು ಪ್ರೆಸ್ ಮಾಡ್ತಾ ಇರ್ಬೇಕು, ಈ ವಾಟರ್ ಇದು. ಅವಾಗ ಏನಾಗುತ್ತೆ ಅಂದ್ರೆ ಹಬೆ ಬಂದು ನೋಡಿ ಸ್ಟಿಫ್ ಆಗಿ ಒಂದೇ ಸಮ ಒಂದು ಚೂರು ರಿಂಕಲ್ಸ್ ಬರ್ದಿರ ನಮ್ಗೆ ಈ ತರ ಬಂದ್ಬಿಡುತ್ತೆ. ಒಂದು ಚೂರು ರಿಂಕಲ್ಸ್ ಇಲ್ಲ, 3 ಇಟ್ಕೊಂಡು ಈ ತರ ಮಾಡ್ಕೊಂಡ್ರೆ. ಮತ್ತೆ ಹಿಂಗ್ ಸ್ಟಡಿಯಾಗಿ ನಿಲ್ಸಿದ್ರೆ ನೋಡಿ ಹೆಂಗಿರ್ತವೆ, ಆ ತರ ಹಂಗೇ ಇರುತ್ತೆ. ಮತ್ತೆ ಈ 3 ಫಿಲ್ಟ್ನ ಈ ಕಡೆ ಜೇರಿಸ್ಕೊಂಡು ಒಂದು ಫಿಲ್ಟ್ ಆಯ್ತು, ಹಂಗೆ ಇರಲಿ. ಮತ್ತೆ ಇನ್ನೊಂದು ಫಿಲ್ಟ್ ಇಲ್ಲಿದೆ.
ಅಟ್ಯಾಚ್ ಮಾಡಾದ್ಮೇಲೆ ಐರನ್ ಮಾಡ್ಬೋದು. ಕೆಳಗಡೆ ಲೈನಿಂಗ್ ಇರುತ್ತೆ, ರಿಂಕಲ್ಸ್ ಬಂದ್ಬಿಡುತ್ತೆ, ಅದು ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ ಬರೀ ಈ ತರ ಫ್ರಿಲ್ಸ್ಗಳು ಹೊಡ್ಕೊಂಡಾಗ ಇವಾಗ ಐರನ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಮತ್ತೆ ಹೊಲ್ದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಏನಾದ್ರು ಹೊಲಿಬೇಕಾದ್ರೆ ಒಂದ್ ಸ್ವಲ್ಪ ಏನಾದ್ರು ರಿಂಕಲ್ಸ್ ಬಂದೈತಿ ಅಂದ್ರೆ ಅದನ್ನ ಇನ್ನೊಂದ್ಸರಿ ಎಲ್ಲ ರೆಡಿ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಐರನ್ ಮಾಡ್ಬಿಟ್ಟಿದೆ ಅಂದ್ರೆ ನೀಟಾಗಿ ಬಂದ್ಬಿಡುತ್ತೆ. ಇವಾಗ ಫೈನಲ್ ನೀಟಾಗಿ ಮಾಡ್ಕೊಬೇಕು. ಹೊಲಿಬೇಕಾದ್ರೆ ಸ್ವಲ್ಪ ಏನಾದ್ರು ಹಂಗೆ ಹಿಂಗೆ ಇರುತ್ತಂದ್ರೆ ಆಗಿರುತ್ತಲ್ಲ ಸ್ವಲ್ಪ ರಿಂಕಲ್ಸ್, ಅದನ್ನ ಫೈನಲ್ ಆಗಿ ಹ್ಯಾಂಗರ್ಗೆ ಹಾಕ್ಬೇಕಾದ್ರೆ ಇನ್ನೊಂದ್ಸರಿ ಐರನ್ ಮಾಡಿಬಿಟ್ಟಿವಿ ಅಂದ್ರೆ ಟೋಟಲ್ ನೀಟಾಗಿ ಹಂಗೆ ಇರುತ್ತೆ. ಐರನ್ ಹ್ಯಾಂಗರ್ಗೆ ಹಾಕಿ ಹಂಗೆ ಬಿಡ್ಬೇಕು. ಅದನ್ನ ಒಂದು ಫಿಲ್ಟರ್ನು ಹೆಚ್ಚು ಕಮ್ಮಿ ಬರ್ದಿರ ಒಂದೇ ಸಮ ಬಂದಿದೆ ನೋಡ್ಕೊಳ್ಳಿ ನೀವು. ರೆಡಿ ಆದ್ಮೇಲೆ ಅದನ್ನೊಂದು ಪೋಸ್ಟ್ ಮಾಡ್ತೀನಿ, ರೀಲ್ ತರ ಮಾಡಿ ಹಾಕ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಇಲ್ಲ ಅದನ್ನ ಇನ್ನೊಂದ್ಸರಿ ನೀಟಾಗಿ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ನೋಡಿ ಈ ತರ ಫಿಲ್ಟ್ ಇಟ್ಕೊಂಡೆ, ಮಾಮೂಲಿ ಸೇಮ್ ಐರನ್ ಬಾಕ್ಸ್ ಈ ತರ ನೋಡಿ ಏನೋ ಎಷ್ಟು ನೀಟಾಗಿ ಬರುತ್ತೆ ಐರನ್. ಮತ್ತೆ ಆ ಫಿಲ್ಟ್ ನ ಈ ಕಡೆ ಜರಿಸ್ಕೊಬೇಕು. ಹಿಂಗಿಟ್ಕೊಂಡು ಇದನ್ನ ಒಂದು ಫ್ರಿಲ್ಸ್, ಇದೊಂದು ಫ್ರಿಲ್ಸ್ ನೋಡಿ. ನಮ್ಗೆಲ್ಲೂ ಬಟ್ಟೆನೆ ಮಿಕ್ಕಿಲ್ಲ. ಒಂದು ಫಿಲ್ಟ್ ಹೆಚ್ಚು ಕಮ್ಮಿ ಏನಾದ್ರು ಬಂದಿದ್ಯಾ ನೋಡ್ಕೊಳ್ಳಿ. ನೋಡಿ ಒಂದು ಫಿಲ್ಟರ್ ನಮ್ಗೆ ಹೆಚ್ಚು ಕಮ್ಮಿ ಬರ್ದಿರ ಒಂದೇ ಸಮ ಬಂತು ನೋಡಿ ಈ ತರ. ಇದು ಇಲ್ಲಿ ಟೇಬಲ್ ಚಿಕ್ಕದಿದೆ, ಎಲ್ಲಾ ಫ್ರಿಲ್ಸ್ ತೋರ್ಸೋಕ್ಕಾಗಲ್ಲ. ರೆಡಿ ಆದ್ಮೇಲೆ ನಿಮ್ಗೆ ಇನ್ನೊಂದ್ಸರಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ.